ಆಯ್ತು. ಜೈ ಬೋಲೋ ಭಾರತ್ ಮಾತಾಗೆ. ಇನ್ನೂ ಜನ ಬರ್ಬೇಕು. ಇಷ್ಟ ಸೌಂಡ್. ಊಟ ಮಾಡಿದಿರಲ್ಲ, ಹೋಳಿಗೆ ಊಟ ಮಾಡಿರೋದು ಅಲ್ಲ, ಅನ್ನ ಸಾಂಬಾರು ಹೋಳಿಗೆ ಊಟ ಎಲ್ಲ ಮಾಡಿದ್ವಿ. ನಾನು ಕೂಡ ಇದೇ ಶಾಲೆಯಲ್ಲಿ ಊಟ ಮಾಡಿದೆ, ಚೆನ್ನಾಗಿತ್ತು. ರಸ ಸೂಪರ್ ಆಗಿತ್ತು. ಯಾರು ಅಡುಗೆ ಗೊತ್ತಿಲ್ಲ ನನಗೆ, ರಸ ಮಾತ್ರ ಸೂಪರ್ ಆಗಿತ್ತು. ಇನ್ನೊಂದ್ಸತಿ ಜೈಕಾರ ಅವ್ರ ಮುಖಾಂತರ ನಾನು ಭಾಷಣ ಸ್ಟಾರ್ಟ್ ಮಾಡ್ತೀನಿ. ಜೈ ಬೋಲೋ ಭಾರತ್ ಮಾತಾಗೆ. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಬಯಸುವಂತ, ಹಾಗೆ ಬಾಂಗ್ಲಾ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರಿಗೂ, ಹಾಗೂ SDMC ಅಧ್ಯಕ್ಷರಾಗಿರುವಂತಹ ಕೃಷ್ಣಮೂರ್ತಿ ಅಣ್ಣನವರೇ, ಗೌರವಾಧ್ಯಕ್ಷರಾಗಿರುವಂತಹ ಮಧುಸೂದನ್ ಅವರೇ, ಹಾಗೆ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾಗಿರುವಂತಹ ಬಾಲಾಜನವರೇ, ಶಿವರಾಮೇಗೌಡ ಅಧ್ಯಕ್ಷರಾಗಿರುವಂತಹ ನಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸುವಂತ, ನಾನು ಮೊದಲನೇದಾಗಿ ಗಾಯತ್ರಿ ಫಿಲ್ಟರ್ಸ್ ಮಾಲೀಕರಾಗಿರುವಂತಹ MA ವೆಂಕಟೇಶಣ್ಣನವರಿಗೆ ಅಭಿನಂದನೆಗಳು ಹೇಳ್ತೀನಿ. ಯಾಕೆ ಅಂದ್ರೆ ನಮ್ಮ ಬಾಂಗ್ಲಾ ಶಾಲೆಯಲ್ಲಿ ಒಂದು ದೇವಸ್ಥಾನ ಇಲ್ಲ, ಆ ದೇವಸ್ಥಾನವನ್ನ ಕಟ್ಕೊಡ್ತಿದ್ದಾರೆ. ನಮ್ಮ ಎಲ್ಲರ ಪರವಾಗಿ ವೆಂಕಟೇಶಣ್ಣ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಬಾಂಗ್ಲಾ ಶಾಲೆಗೆ ಅವರವರ ಕೈಲಾದಷ್ಟು ಮಟ್ಟಿಗೆ ಶಾಲೆಯನ್ನ ಏನು 10 ವರ್ಷ 20 ವರ್ಷ 50 ವರ್ಷಗಳ ಶಾಲೆ ಅಲ್ಲ, ಇದು 100 ವರ್ಷಗಳ ಮೇಲೆ ದಾಟಿರುವಂತಹ ಬಾಂಗ್ಲಾ ಶಾಲೆಯನ್ನ ಬಿಡಿಸ್ಕೊಂಡು ಬರ್ತಾ ಇದ್ದಾರೆ. ಆ ಶಾಲೆಯಲ್ಲಿ ಓದ್ತಾ ಇರುವಂತಹ ಹಳೇ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳ ಜೊತೆಗೆ ನಾವೆಲ್ಲರೂ ಕೂಡ ಜೊತೆಗಿದ್ದು 100 ವರ್ಷ ಅಲ್ಲ 1000 ವರ್ಷಗಳ ಕಾಲವನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಶಾಲೆಯನ್ನ ಕಾಪಾಡ್ಕೊಂಡು ಬರೋಣ. ಆ ಶಾಲೆಯಲ್ಲಿ ಏನೇ ಹೆಚ್ಚು ಕಡಿಮೆ ಇದ್ರೂ ಕೂಡ ನೀರಿನ ವ್ಯವಸ್ಥೆ ಆಗಿದ್ದು, ಮತ್ತೆ ಏನೇ ಸಮಸ್ಯೆ ಇದ್ದು ಕೂಡ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸಂಘದ ಪರವಾಗಿ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ಯಾಕಂದ್ರೆ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ ನನಗೆ, ಯಾಕಂದ್ರೆ ಡ್ಯಾನ್ಸ್ ಕಾರ್ಯಕ್ರಮ ಆಗಿದೆ, ಓದೋದರ ಜೊತೆಗೆ ಈ ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು ಎಲ್ಲವೂ ಕೂಡ ಶಾಲೆಯಲ್ಲಿ ಕಲಿಸ್ಕೊಡ್ತಿದ್ದಾರೆ. ಹಾಗೆ ನಾನು ವಿದ್ಯಾರ್ಥಿಯ ತಂದೆ ತಾಯಿಗಳಿಗೆ ಬಂದಿದ್ದಾರೆ, ತಮ್ಮಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತೇನೆ. ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಜೊತೆಗೆ ವಿದ್ಯಾರ್ಥಿ ತಂದೆ ತಾಯಿಗಳು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ಯಾಕೆಂದ್ರೆ 10 ಗಂಟೆಗೆ ಶಾಲೆಗೆ ಮಕ್ಕಳನ್ನ ನೀವು ಕಳಿಸ್ಕೊಟ್ರೆ ಮತ್ತೆ 5 ಗಂಟೆಗೆ ಮನೆಗೆ ವಾಪಸ್ ಬರ್ತಾರೆ ಮಕ್ಕಳು. ಶಾಲೆಯಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ, ಏನ್ ಹೋಮ್ವರ್ಕ್ ಅನ್ನ ಬರೀಬೇಕು ಅನ್ನೋದನ್ನ ಕೂರಿಸಿ ಮಕ್ಕಳನ್ನ ಅರ್ಥ ಆಗೋ ರೀತಿಯಲ್ಲಿ ತಮ್ಮ ಕೂಡ ಕೈ ಜೋಡಿಸಿದ್ರೆ ನಮ್ಮ ಮಕ್ಕಳು ಮುಂದಿನ ಒಂದು ಭವಿಷ್ಯವನ್ನ ರೂಪಿಸ್ಕೊಂತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲಿ ವೇದಿಕೆ ಮೇಲೆ ದೀಪ ಅಲಂಕಾರ ನೋಡ್ತಾ ಇದೆಯಲ್ಲ, ದೀಪ, ಆ ದೀಪದ ತರ ನಾವು ಇನ್ನೊಬ್ಬರ ಬದುಕಿನಲ್ಲಿ ದೀಪ ಆಗ್ಬೇಕೆ ಹೊರತು ಯಾವತ್ತೂ ಕೂಡ ನಾವು ಮುಳ್ಳು ಆಗಬಾರದು. ಈ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾ ಈ ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮ್ಮೆಲ್ಲರಿಗೂ ಹೊಂದುತ್ತಾ ಮತ್ತೆ ಒಂದು ಮಾತು ಹೇಳಬೇಕು. ನಮ್ಮ ಕನ್ನಡ ಹೋರಾಟಗಾರರು ಚಾನ್ಪಾಷಾ ಸರ್ ಅವರು ಹೆಸರು ಕೊಟ್ಬಿಟ್ಟೆ, ಅವರು ನಮ್ಗೆಲ್ಲ ಒಂದು ಮಾರ್ಗದರ್ಶನಗಳು, ಕನ್ನಡ ಹೋರಾಟ ಯಾವ ರೀತಿ ಮಾಡಬೇಕು, ಹೆಂಗೆ ಕನ್ನಡವನ್ನು ಯಾಕೆ ನಾವು ಉಳಿಸಬೇಕು, ನಮ್ಮ ಗಡಿಭಾಗ ಅನ್ನೋದನ್ನ ಮಾರ್ಗದರ್ಶನ ಆಗಿ ನಮ್ಮನ್ನೆಲ್ಲ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ಅವರು ಕೂಡ ಅಭಿನಂದನೆ ಹೇಳ್ತಾ ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.